ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂತಹ ಮಧುರವುಳ್ಳ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ದೇವರು ಒದಗಿಸಿಕೊಟ್ಟಂತ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ಕ್ಷೇಮವನ್ನು ಒದಗಿಸಿಕೊಟ್ಟು ತನ್ನ ಬಲದಿಂದ ನಮ್ಮನ್ನು ತುಂಬಿಸಿ ಮತ್ತೊಂದು ದಿನವನ್ನ ಕಾಣಿ ಈ ಮುಂಜಾನೆ ಆತನ ಸ್ವರವನ್ನ ಕೇಳಿಸಿಕೊಳ್ಳಲಿಕ್ಕೆ ದೇವರು ನಮ್ಮನ್ನ ಪ್ರೀತಿಸಿ ಈ ಒಂದು ಸಮಯವನ್ನ ಅನುಕೂಲಪಡಿಸಿಕೊಟ್ಟಿದ್ದಾರೆ. ಆಮೇಲೆ ಹಾಗಿದ್ರೆ ದೇವರು ಈ ದಿನ ನಮಗಾಗಿ ಏರ್ಪಡಿಸಿಕೊಟ್ಟಂತ ದೇವರ ವಾಕ್ಯವನ್ನ ನಾವು ಧ್ಯಾನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಹೌದು ಪ್ರಿಯರೇ, ದೇವರು ನಮಗೆ ತಿಳಿಸ್ತಾ ಇದ್ದಾರೆ ಆತನ ಬೋಧನೆಯನ್ನ, ಆತನ ಗುಣವನ್ನ ನಮಗೆ ಕಲಿಸಿಕೊಡಬೇಕೆಂಬುದಾಗಿ ದೇವರು ಆಸೆ ಪಡ್ತಾ ಇದ್ದಾರೆ. ಅದಕ್ಕೆ ಆಗಿ ದೇವರು ಅನೇಕ ಸಂದರ್ಭದಲ್ಲಿ ಹೇಳ್ತಾರೆ, ಸೊ ನನ್ನ ಹೆಜ್ಜೆ ಜಾಡಿನಲ್ಲಿ ನೀವು ನಡೀರಿ. ಕ್ರಿಸ್ತನ ಮನಸ್ತತ್ವ ಉಳ್ಳವರಾಗಿ ಕ್ರಿಸ್ತನ ಮನಸ್ಸನ್ನು ನಾವು ಧರಿಸಿಕೊಳ್ಬೇಕಂತೆ. ಕ್ರಿಸ್ತನ ಮನಸ್ಸು ಏನು ಗೊತ್ತಾ? ಆತನಿಗಿರುವಂತ ವೈರಿಯನ್ನು ಪ್ರೀತಿಸುವಂತ ದೇವರು. ಆತನಿಗೆ ಯೇಸು ಕ್ರಿಸ್ತನು ತಾನೇ ಈ ಭೂಲೋಕಕ್ಕೆ ಮಾನವ ರೂಪದಲ್ಲಿ ಬಂದಾಗ ಅನೇಕರು ಆತನಿಗೆ ಶತ್ರುಗಳಂತಿದ್ರು ಪ್ರಿಯರೇ. ಆದಾಗ್ಯೂ ಕೂಡ ತನ್ನ ಜೊತೆಯಲ್ಲೇ ಇದ್ದಂತ ಇಸ್ಕರಿಯೋತನು ತನಗೆ ಎಷ್ಟು ಹಾನಿ ಮಾಡ್ತಾರೆ ಎಂಬುದಾಗಿ ಗೊತ್ತಿದ್ದರೂ ಕೂಡ ಯೇಸು ಕ್ರಿಸ್ತನು ಇಸ್ಕರಿಯೋತನನ್ನ ಅಷ್ಟು ಪ್ರೀತಿ ಮಾಡಿದ್ರು. ಆಮೇಲೆ ತನ್ನ ಜೊತೆಯಲ್ಲಿ ಇಟ್ಕೊಂಡ್ರು. ಸೊ ಎಷ್ಟು ಅದ್ಭುತ ಕಾರ್ಯಗಳು, ಸೂಚನೆ ಕಾರ್ಯಗಳನ್ನ ತೋರಿಸಿದ್ರು, ಆತನಿಗೂ ಅಭಿಷೇಕ ಕೊಟ್ರು. ಹೌದಲ್ವಾ? ಆದ್ರೆ ಮುಖ್ಯವಾಗಿ ಏನು ಗೊತ್ತಾ, ನಮ್ಮ ಪಾಪಗಳಿಗೋಸ್ಕರ ಆ ಕಲ್ವಾರಿ ಶಿಲುಬೆಯಲ್ಲಿ ದೇವರು ಮರಣಿಸುತ್ತಿರುವಾಗ ದೇವರು ಮಾತನಾಡುವ ಮೊದಲನೇ ಮಾತು, ಅಪ್ಪ ಇವ್ರೇನು ಮಾಡ್ತಿದ್ದಾರೋ ಇವ್ರು ಅರಿಯರು, ಇವ್ರನ್ನ ಕ್ಷಮಿಸು ಎಂಬುದಾಗಿ ದೇವರನ್ನ ಪ್ರಾರ್ಥನೆ. ಆತನ ಹಿಂಸೆ ಪಡಿಸೋರ್ಗೋಸ್ಕರ ಆತನ ಯಾರು ಎಲ್ಲ ಹಿಂಸೆ ಮಾಡಿದ್ರೋ ಆತನ ಕೊರಟೆ ಏಟುಗಳಿಂದ ಹೊಡೆಯುವಂಥದ್ದಾಗಿರ್ಬೋದು, ಅವಮಾನಕರವಾಗಿ ಹಾಸ್ಯಾಸ್ಪದವಾಗಿ ಮಾತನಾಡುವಂಥದ್ದಾಗಿರ್ಬೋದು. ಸೊ ಈ ರೀತಿಯಾಗಿ ನಡೆದುಕೊಂಡಂತ ಪ್ರತಿಯೊಬ್ಬರಿಗೋಸ್ಕರ ಯೇಸು ಕ್ರಿಸ್ತನು ತಾನೇ ಪರಲೋಕ ರಾಜ್ಯದ ಪರಲೋಕದ ತಂದೆಗೆ ಪ್ರಾರ್ಥಿಸ್ತಾ ಇದ್ದಾರಪ್ಪ, ಇವ್ರು ಏನು ಮಾಡ್ತಿರೋದು ಹರಿಯರಪ್ಪ ಕ್ಷಮಿಸಿಬೋದಾಗಿ. ಆ ಗುಣ ನಮ್ಮಲ್ಲಿದೆಯಾ? ನಮ್ಮನ್ನ ಯಾರು ಒಂದು ಚಿಕ್ಕ ಮಾತನ್ನು ಕೂಡ ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಇನ್ನು ನಮ್ಮನ್ನ ಮೇಲೆ ಹಲ್ಲೆ ಮಾಡಿ, ನಮ್ಮನ್ನ ಒಡೆದು, ನಮ್ಮನ್ನ ಬೈದು, ನಮ್ಮನ್ನ ಹಿಂಸೆ ಪಡಿಸುವಂಥವ್ರ ಮೇಲೆ ನಾವು ನಿಜವಾದ ಪ್ರೀತಿಯನ್ನು ತೋರಿಸ್ಲಿಕ್ಕೆ ಆಗ್ತಾ ಇದೆಯೋ ಪ್ರಿಯರೇ? ಅವ್ರಿಗಾಗಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಯಥಾರ್ಥವಂತರಾಗಿ ಪ್ರಾರ್ಥಿಸ್ತಾ ಇದ್ದೇವಾ? ಅಪ್ಪ ಅವನ ಕ್ಷಮಿಸು ಸ್ವಾಮಿ, ಅವನ ಆಶೀರ್ವದಿಸಪ್ಪ ಎಂಬುದಾಗಿ ನಿಜವಾಗಿಯೂ ನಾವು ಪ್ರಾರ್ಥಿಸುವಂಥವ್ರಾಗಿದ್ದೇವಾ? ನಮ್ಮ ಶತ್ರುಗಳನ್ನು ನಾವು ಪ್ರೀತಿಸ್ಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ ಪ್ರಿಯರೇ? ಶತ್ರುಗಳೆಲ್ಲೋ ಇರೋದಿಲ್ಲ. ಕೆಲವೊಂದು ಕುಟುಂಬಗಳಲ್ಲಿ ಒಡ ಹುಟ್ಟಿದವರೇ ಶತ್ರುಗಳಾಗ್ಬಿಡ್ತಾರೆ. ಶತ್ರುಗಳಾಗಿ ಮಾತನಾಡದಂತೆ ಇಂತಹ ಭಯಂಕರವಾದ ಸ್ಥಿತಿಯಲ್ಲಿ ಎಷ್ಟೋ ಕ್ರೈಸ್ತ ಕುಟುಂಬಗಳಿಲ್ಲ ಅಂತೀರಾ? ಖಂಡಿತವಾಗಿಯೂ ಇದೆ ಪ್ರಿಯರೇ. ಅದೇ ದೇವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಶತ್ರುಗಳನ್ನ ಪ್ರೀತಿಸ್ರಿ. ನಿಮ್ಮನ್ನ ಹಿಂಸೆ ಪಡಿಸೋಗೋಸ್ಕರ ಪರಲೋಕದ ತಂದೆಗೆ ನಾವು ಪ್ರಾರ್ಥಿಸ್ಬೇಕಂತೆ, ಅವ್ರಿಗೆ ಶುಭವನ್ನ ಹಾರೈಸ್ಬೇಕಂತೆ, ಅವನ ಆಶೀರ್ವಾದಗಳ ವಚನದಿಂದ ನಾವು ಆಶೀರ್ವದಿಸ್ಬೇಕಂತೆ. ಆಮೇಲೆ ಅಂಥ ಮನಸ್ಸು ಉಳ್ಳವರಾಗಿದ್ದೀವ? ಅಂಥ ಮನಸ್ಸು ನಮ್ಮಲ್ಲಿ ಬೇಕು, ನಮ್ಮಲ್ಲಿ ಇರಬೇಕು. ಆವಾಗಲೇ ಕ್ರಿಸ್ತರ ಮಕ್ಕಳೆಂಬುದಾಗಿ ಅನಿಸಿಕೊಳ್ತೇವೆ ಪ್ರಿಯರೇ. ಇಲ್ಲಾಂದ್ರೆ ಸಾಧ್ಯ ಇಲ್ಲ. ನಾವು ಕ್ರೈಸ್ತತ್ವದಲ್ಲಿ ಬದುಕಿದ್ರು, ಕ್ರೈಸ್ತರೆಂಬುದಾಗಿ ಹೇಳ್ಕೊಂಡು ಕೂಡ ಅದು ಸಾಧ್ಯ ಇಲ್ಲ. ನಾವು ಕ್ರಿಸ್ತನ ಮನಸ್ಸುಳ್ಳವರಾಗಿ ಕ್ರಿಸ್ತನ ಒಂದು ಮಾತಿಗೆ ಅನುಸಾರವಾಗಿ ನಾವು ಜೀವಿಸ್ಬೇಕಾಗಿದೆ. ಸೊ ಒಂದು ಬಾರಿ ಜ್ಞಾಪಿಸಿಕೊಳ್ಳೋಣ, ಯಾರೆಲ್ಲ ನಮಗೆ ವಿರುದ್ಧವಾಗಿ ನಡೆದುಕೊಂಡು ನಮಗೆ ಶತ್ರುಗಳಾಗಿದ್ದಾರೋ ನಮ್ಮ ಜೀವನದಲ್ಲಿ, ಅವ್ರು ಕಂಡ್ರೆ ನನಗಾಗಲ್ಲ ಅಂತ ಹೇಳುವಂಥವ್ರನ್ನ ಜ್ಞಾಪಿಸಿಕೊಳ್ಳ್ರಿ. ಈ ಸಮಯದಲ್ಲಿ ಪ್ರೀತಿಸೋಣ ಪ್ರಿಯರೇ. ಪ್ರೀತಿಸುವಾಗ ಅವರಿಗೇನೆ ಪಶ್ಚಾತ್ತಾಪ ಉಂಟಾಗುತ್ತೆ. ನಾನು ಅವ್ರನ್ನ ಎಷ್ಟು ದ್ವೇಷಿಸಿದ್ರು ಅವ್ರು ನನ್ನನ್ನು ಪ್ರೀತಿಸ್ತಾ ಇದ್ದಾರಲ್ಲ, ನನ್ನ ಕ್ರಿಸ್ತನ ಪ್ರೀತಿಯನ್ನ ನಾವು ತೋರ್ಪಡಿಸ್ಬೇಕು ನಮ್ಮ ಕ್ರಿಯೆಗಳಲ್ಲಿ. ಅವ್ರಿಗೋಸ್ಕರ ಪ್ರಾರ್ಥಿಸೋಣ. ನಮ್ಮನ್ನ ಒಂದು ಕೆಲಸದಲ್ಲಿಯೋ, ಕುಟುಂಬದಲ್ಲಿಯೋ, ನೆರೆಹೊರೆಯವರಲ್ಲಿಯೋ ಅಥವಾ ಸ್ನೇಹಿತರೋ ಯಾರೋ ನಮ್ಮನ್ನ ಹಿಂಸೆ ಪಡಿಸುವ ರೀತಿಯಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ನಮ್ಮನ್ನ ಬಾಧೆ ಪಡಿಸಿರ್ಬೋದು, ನಮಗೆ ನೋವನ್ನು ಕೊಟ್ಟಿರ್ಬೋದು. ಆದಾಗ್ಯೂ ಕೂಡ ಆ ನೋವನ್ನು ಸಹಿಸಿಕೊಂಡು ಅವರಿಗಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ದಿನ
ನಿನ್ನ ಕುರಿತು, ನಿಮ್ಮ ಯಥಾರ್ಥತೆ ಕುರಿತು, ನಿಮ್ಮ ಒಂದು ಯಥಾರ್ಥದ ಪ್ರೀತಿಯ ಕುರಿತು ಅವರಿಗೆ ಅರ್ಥವಾಗುವಂತೆ ದೇವರು ಖಂಡಿತವಾಗಿಯೂ ಮಾಡ್ತಾರೆ. ಅವರೇ ನಿಮ್ಮ ಮುಂದೆ ಬರುವಂತೆ ದೇವರು ಕಾರ್ಯವನ್ನು ಮಾಡ್ತಾರೆ. ಎಂದಿಗೂ ಕೂಡ ನಮ್ಮ ನಾಶಭಂಗಪಡಿಸುವಂತ ದೇವರಲ್ಲ. ಯಾವಾಗ ಗೊತ್ತಾ, ನಾವು ಆತನ ಚಿತ್ತಕ್ಕನುಗುಣವಾಗಿ, ಆತನ ವಾಕ್ಯ ಅನುಗುಣವಾಗಿ ನಾವು ಜೀವಿಸುವಾಗ ಮಾತ್ರವೇ. ಹಲ್ಲೆಲೂಯಾ. ಕಷ್ಟವೇ. ಈ ಲೋಕದಿಂದ ನಾವು ಪ್ರತ್ಯೇಕಿಸಲ್ಪಟ್ಟಿದ್ದೇವೆ, ಪ್ರತ್ಯೇಕವಾಗಿರಬೇಕು. ಲೋಕಸ್ಥರು ಮುಯ್ಯಿ ತಿರ್ಸಿಕೊಳ್ಬೋದು. ಅವರೊಂದು ಮಾತಂದ್ರೆ ಮತ್ತೊಂದು ಮಾತು, ಅವರು ಮತ್ತೊಂದು ದಿನದಲ್ಲಿ ಮತ್ತೊಂದು ಪರಿಸ್ಥಿತಿಯಲ್ಲಿ ಅವ್ರು ಮಾತನಾಡ್ಬಿಡ್ಬೋದು. ಆದರೆ ನಾವು ಆ ರೀತಿಯಲ್ಲ. ಆಮೇಲೆ ನಾವೆಲ್ಲರನ್ನು ಪ್ರೀತಿಸುವಂತವರಾಗಿದ್ದೇವೆ. ಹಲ್ಲೆಲೂಯಾ. ಅಂತ ಮನಸ್ಸನ್ನ ದೇವರು ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟು ಕ್ರಿಸ್ತನ ಮನಸ್ಸಿನವರಂತೆ ನಾವು ನಡೆದುಕೊಳ್ಳೋಣ. ದೇವರು ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಮೇನೆ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವಾಗಲಿದೆ. ಪ್ರಾರ್ಥನೆ. ಪರಿಶುದ್ಧನ ಅಂತ ದೇವರೇ, ಮಹೋನ್ನತನೇ ಸ್ತೋತ್ರ. ಈ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಸಿದ್ಯಪ್ಪ. ನಿಜವಾಗಿಯೂ ನಿನ್ನ ಮಕ್ಕಳಾಗಲಿಕ್ಕೆ ಅಪ್ಪ ಅಂತ ಮನಸ್ಸನ್ನು ನಮಗೆ ಕೊಟ್ಟು ಮುನ್ನಡೆಸು ಸ್ವಾಮಿ. ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ, ಬಲಪಡಿಸಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್.